ಫೆಬ್ರವರಿ 27, 2026 ಬಿಡುಗಡೆಯಾದ ಭಾರತದ ಜಿಡಿಪಿ ಅಂಕಿಅಂಶಗಳು ಅತ್ಯಂತ ಮಹತ್ವದ ಬದಲಾವಣೆಗಳೊಂದಿಗೆ ಬಂದಿವೆ. ಈ ಬಾರಿಯ ವರದಿಯಲ್ಲಿ ಸರ್ಕಾರವು ಜಿಡಿಪಿ ಲೆಕ್ಕಾಚಾರದ ಮೂಲ ವರ್ಷವನ್ನು 2011-12 ರಿಂದ 2022-23ಕ್ಕೆ ಬದಲಾಯಿಸಿದೆ. ಇಂದಿನ ವರದಿಯ ಪ್ರಮುಖ ಮುಖ್ಯಾಂಶಗಳು ಇಲ್ಲಿವೆ. ಮೂರನೇ ತ್ರೈಮಾಸಿಕದ ಬೆಳವಣಿಗೆ. ಜಿಡಿಪಿ ದರ. ಅಕ್ಟೋಬರ್ನಿಂದ ಡಿಸೆಂಬರ್ ಅವಧಿಯಲ್ಲಿ ಭಾರತದ ಆರ್ಥಿಕತೆಯು 7.8% ಬೆಳವಣಿಗೆ ಕಂಡಿದೆ. ಇದು ಹಿಂದಿನ ತ್ರೈಮಾಸಿಕದ 8.4ಕ್ಕೆ ಹೋಲಿಸಿದರೆ ಸ್ವಲ್ಪ ಕಡಿಮೆಯಾಗಿದ್ದರೂ ಮಾರುಕಟ್ಟೆಯ ನಿರೀಕ್ಷೆಗಳಿಗಿಂತ ಉತ್ತಮವಾಗಿದೆ. ವಲಯವಾರು ಪ್ರದರ್ಶನ. ಸೇವಾ ವಲಯ 9.9ರಷ್ಟು ಭರ್ಜರಿ ಏರಿಕೆ ಕಂಡಿದ್ದರೆ, ಕೃಷಿ ವಲಯ 3.1ರಷ್ಟು ಸಾಧಾರಣ ಬೆಳವಣಿಗೆ ದಾಖಲಿಸಿದೆ. ವಾರ್ಷಿಕ ಅಂದಾಜು FY 2025-26. ಇಡೀ ವರ್ಷದ ಬೆಳವಣಿಗೆ. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಭಾರತದ ಒಟ್ಟು ಜಿಡಿಪಿ 7.4 ರಿಂದ 7.6ರಷ್ಟು ಇರಲಿದೆ ಎಂದು ಅಂದಾಜಿಸಲಾಗಿದೆ. ನಾಮಿನಲ್ ಜಿಡಿಪಿ. ಬೆಲೆ ಏರಿಕೆಯನ್ನು ಒಳಗೊಂಡ ನಾಮಿನಲ್ ಜಿಡಿಪಿ ಬೆಳವಣಿಗೆಯು 8.6ರಷ್ಟು ದಾಖಲಾಗುವ ನಿರೀಕ್ಷೆಯಿದೆ. ಹೊಸ ಸರಣಿಯ ಬದಲಾವಣೆಗಳೇನು? ನ್ಯೂ ಜಿಡಿಪಿ ಸೀರೀಸ್. ಸರ್ಕಾರವು ಜಿಡಿಪಿ ಲೆಕ್ಕಾಚಾರದ ವಿಧಾನವನ್ನು ಆಧುನಿಕೀಸಿದ್ದು, ಇದರಿಂದ ಕೆಲವು ಮುಖ್ಯ ಬದಲಾವಣೆಗಳಾಗಿವೆ. ಆರ್ಥಿಕತೆಯ ಗಾತ್ರ. ಮೂಲ ವರ್ಷ 2022-23ಕ್ಕೆ ಬದಲಾದ ನಂತರ ಡಿಜಿಟಲ್ ಆರ್ಥಿಕತೆ ಮತ್ತು ಗಿಗ್ ವರ್ಕರ್ಸ್ ಕೊಡುಗೆಯನ್ನು ಹೆಚ್ಚು ನಿಖರವಾಗಿ ಸೇರಿಸಲಾಗಿದೆ. ಜಾಗತಿಕ ಸ್ಥಾನ. ಈ ಹೊಸ ಅಂಕಿಅಂಶಗಳ ಪ್ರಕಾರ ಭಾರತವು ಜಪಾನನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮುವ ಸೂಚನೆ ನೀಡಿದೆ. ಸಾಮಾನ್ಯ ಜನರ ಮೇಲೆ ಇದರ ಪ್ರಭಾವವೇನು? ಹೂಡಿಕೆ. ಸ್ಥಿರವಾದ ಬೆಳವಣಿಗೆಯು ವಿದೇಶಿ ಹೂಡಿಕೆದಾರರನ್ನು ಸೆಳೆಯಲು ಸಹಾಯ ಮಾಡುತ್ತದೆ. ಬಳಕೆ. ಜನರ ಖರೀದಿ ಸಾಮರ್ಥ್ಯ 7% ಹೆಚ್ಚಾಗಿದ್ದು, ಇದು ಆರ್ಥಿಕತೆ ಚೇತರಿಸಿಕೊಳ್ಳುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ಸವಾಲು. ಹಣದುಬ್ಬರ ನಿಯಂತ್ರಣದಲ್ಲಿರುವುದು ಜಿಡಿಪಿ ಬೆಳವಣಿಗೆಗೆ ಪೂರಕವಾಗಿದೆ. ಒಟ್ಟಾರೆಯಾಗಿ, ಜಾಗತಿಕವಾಗಿ ಅನೇಕ ದೇಶಗಳು ಆರ್ಥಿಕ ಸಂಕಷ್ಟದಲ್ಲಿದ್ದರೂ, ಭಾರತವು ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆಯಾಗಿ ಮುಂದುವರೆದಿದೆ. ಜಿಡಿಪಿ ಅಂಕಿಅಂಶಗಳು ಕೇವಲ ದೇಶದ ಆರ್ಥಿಕತೆಯನ್ನಷ್ಟೇ ಅಲ್ಲ, ಷೇರು ಮಾರುಕಟ್ಟೆಯ ದಿಕ್ಕನ್ನು ನಿರ್ಧರಿಸುವ ದಿಕ್ಸೂಚಿಯಾಗಿವೆ. ಇಂದು ಬಿಡುಗಡೆಯಾದ Q3 FY 2026 ಜಿಡಿಪಿ ದರ ಮತ್ತು ಮೂಲ ವರ್ಷದ ಬದಲಾವಣೆ ಮಾರುಕಟ್ಟೆಯ ಮೇಲೆ ದೀರ್ಘಕಾಲದ ಪ್ರಭಾವ ಬೀರಲಿವೆ. ಷೇರು ಮಾರುಕಟ್ಟೆಯ ಮೇಲೆ ಇವು ಯಾವ ರೀತಿ ಪರಿಣಾಮ ಬೀರುತ್ತವೆ ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಕಾರ್ಪೊರೇಟ್ ಲಾಭದ ಮೇಲೆ ಪ್ರಭಾವ. ಕಾರ್ಪೊರೇಟ್ ಅರ್ನಿಂಗ್ಸ್. ಜಿಡಿಪಿ ಹೆಚ್ಚಾದಂತೆ ಜನರ ಆದಾಯ ಮತ್ತು ಖರೀದಿ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಇದು ಕಂಪನಿಗಳ ಮಾರಾಟ ಮತ್ತು ಲಾಭಾಂಶವನ್ನು ಹೆಚ್ಚಿಸುತ್ತದೆ. ಕಂಪನಿಗಳ ಲಾಭ ಹೆಚ್ಚಾದಾಗ ಸಹಜವಾಗಿಯೇ ಅವರ ಷೇರು ಬೆಲೆಗಳು ಏರುತ್ತವೆ. ವಲಯವಾರು ಲಾಭ. ಇಂದಿನ ವರದಿಯಲ್ಲಿ ಸೇವಾ ವಲಯ ಮತ್ತು ಹಬ್ಬದ ದಿನಗಳ ಬೇಡಿಕೆ ಚೆನ್ನಾಗಿರುವುದು ಕಂಡುಬಂದಿದೆ. ಇದು ಬ್ಯಾಂಕಿಂಗ್, ಐಟಿ ಮತ್ತು ರಿಟೇಲ್ ಕಂಪನಿಗಳಿಗೆ ಪಾಸಿಟಿವ್ ಸಂಕೇತವಾಗಿದೆ. ಹೂಡಿಕೆದಾರರ ಮನೋಭಾವ. ಇನ್ವೆಸ್ಟರ್ ಸೆಂಟಿಮೆಂಟ್. ವಿಶ್ವಾಸ ವೃದ್ಧಿ. 7.8ರಷ್ಟು ಬೆಳವಣಿಗೆಯು ಮಾರುಕಟ್ಟೆಯ ನಿರೀಕ್ಷೆಗಿಂತ ಹೆಚ್ಚಾಗಿದೆ. ಇದು ಭಾರತೀಯ ಆರ್ಥಿಕತೆ ಸದೃಢವಾಗಿದೆ ಎಂಬ ಸಂದೇಶವನ್ನು ವಿದೇಶಿ ಹೂಡಿಕೆದಾರರಿಗೆ FII-ಗಳಿಗೆ ನೀಡುತ್ತದೆ. ದೀರ್ಘಕಾಲದ ಹೂಡಿಕೆ. ಜಿಡಿಪಿ ಸತತವಾಗಿ 7ಕ್ಕಿಂತ ಹೆಚ್ಚಾಗಿದ್ದರೆ ವಿದೇಶಿ ಹಣ ಭಾರತಕ್ಕೆ ಹರಿದುಬರುತ್ತದೆ. ಇದು ಮಾರುಕಟ್ಟೆಯನ್ನು ಮೇಲೆತ್ತಲು ಸಹಾಯ ಮಾಡುತ್ತದೆ. ಹೊಸ ಸರಣಿ ಮತ್ತು ಮಾರುಕಟ್ಟೆಯ ಮೌಲ್ಯಮಾಪನ. ರೀರೇಟಿಂಗ್. ಮೂಲ ವರ್ಷ 2022-23ಕ್ಕೆ ಬದಲಾವಣೆ. ಈ ಬದಲಾವಣೆಯಿಂದಾಗಿ ಆರ್ಥಿಕತೆಯ ಗಾತ್ರ ದೊಡ್ಡದಾಗಿ ಕಾಣಿಸುತ್ತದೆ. ಇದು ಭಾರತದ ಷೇರು ಮಾರುಕಟ್ಟೆಯ ವ್ಯಾಲ್ಯೂಯೇಷನ್ ನನ್ನು ಹೆಚ್ಚು ಆಕರ್ಷಕವಾಗಿ ಮಾಡಬಹುದು. ಹೊಸ ಡೇಟಾವು ಡಿಜಿಟಲ್ ಆರ್ಥಿಕತೆಯನ್ನು ಒಳಗೊಂಡಿರುವುದರಿಂದ ಟೆಕ್ ಮತ್ತು ಫಿನ್ಟೆಕ್ ಕಂಪನಿಗಳ ಮೇಲೆ ಹೂಡಿಕೆದಾರರ ನಂಬಿಕೆ ಹೆಚ್ಚಾಗಬಹುದು. RBI ಬಡ್ಡಿದರಗಳ ಮೇಲೆ ಪ್ರಭಾವ. ಜಿಡಿಪಿ ಬೆಳವಣಿಗೆಯ ಜೊತೆಗೆ ಹಣದುಬ್ಬರವು ನಿಯಂತ್ರಣದಲ್ಲಿದ್ದರೆ RBI ಬಡ್ಡಿದರಗಳನ್ನು ಕಡಿಮೆಗೊಳಿಸುವ ಸಾಧ್ಯತೆಯಿರುತ್ತದೆ. ಬಡ್ಡಿದರ ಕಡಿಮೆಯಾದರೆ ಕಂಪನಿಗಳಿಗೆ ಸಾಲ ಪಡೆಯಲು ಸುಲಭವಾಗುತ್ತದೆ.
ಇದು ರಿಯಲ್ ಎಸ್ಟೇಟ್ ಮತ್ತು ಆಟೋಮೊಬೈಲ್ ಷೇರುಗಳಿಗೆ ದೊಡ್ಡ ಬೂಸ್ಟ್ ನೀಡುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.